ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಸೂಚನೆಯಂತೆ ಇವತ್ತಿನಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಕಾರ್ಯಾಚರಣೆ ಮಾಡುವಾಗ ಅಂಗಡಿ ಮಾಲೀಕರು ಗಲಾಟೆ ಮಾಡಿದ್ದಾರೆ. ಕಾರ್ಯಾಚರಣೆಗೆ ತಡೆಯನ್ನ ಒಡ್ಡಿದ್ದಾರೆ. ಅವ್ರು ಹೇಳ್ತಾ ಇರೋದೇನು, 30 ವರ್ಷಗಳಿಂದ ನಾವಿಲ್ಲಿ ಅಂಗಡಿ ನಡೆಸ್ತಾ ಇದೀವಿ, ನಮ್ ಜೀವನ ನಡೀತಾ ಇರೋದೇ ಇದರಿಂದ. ಇಷ್ಟು ದಿನ ಇಲ್ಲದೆ ಇದ್ದಂತಹ ನಿಯಮ ಈಗ ಏಕಾಏಕಿ ಮಾಡಿದ್ರೆ ಹೇಗೆ? ಒತ್ತಾಯ ಪೂರ್ವಕವಾಗಿ ನೀವೇನಾದ್ರೂ ಅಂಗಡಿ ತೆರವಿಗೆ ಮುಂದಾದ್ರೆ ನಾವು ಜೀವ ಕಳ್ಕೊಂಡ್ಬಿಡ್ತೀವಿ, ಪೆಟ್ರೋಲ್ ಸುರ್ಕೊಂಡು ಸಾಯ್ತೀವಿ ಅಂತ ಹೇಳಿ ವ್ಯಾಪಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ತಿಂಗಳಷ್ಟೇ ನಮಗೆ JBN ಇಂದ ಲೈಸೆನ್ಸ್ ಕಾರ್ಡ್ ಕೊಡಲಾಗಿದೆ, JBN ಅವರೇ ನಮ್ಗೆ ಲೈಸೆನ್ಸ್ ಕಾರ್ಡ್ ನ ಕೊಟ್ಟು ಹೋಗಿದ್ದಾರೆ, ಈಗ ಬಂದು ನೀವು ಅಂಗಡಿ ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿ JBA ವಿರುದ್ಧ ಮೆಜೆಸ್ಟಿಕ್ ನ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ನಿನ್ನೆ ರೆಫರ್ ಮಾಡಿ ನಿನ್ನ ಬಂದು ವಾರ್ ಮಾಡ್ಬೇಕಾಗಿತ್ತು, ನಾವು ಆಗ್ತಾ ಇದ್ದಿಲ್ಲ, ಇವತ್ತು ರೆಡಿ ಮಾಡ್ತಾ ಇದ್ದಲ್ಲ ನಾವು. ಬೆಳಿಗ್ಗೆ ಬಂದ್ಬಿಟ್ಟು ತಂದ್ಬಿಟ್ಟು ಎತ್ಕೊಡಿ ಅಂತಂದ್ರೆ ಮಾಡಿ ಐಟಮ್ ಎಲ್ಲ ರೋಡಿ ಸುರಿಬೇಕು. ನಾನು ಸುರಿದ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿ ಗೊತ್ತಾಗತ್ತೆ ನಿಮ್ ಸರ್ಕಾರ. ನೋಟಿಸ್ನಾರು ಒಂದು ಜಾಗದಲ್ಲಿ ಅಂಟಿಸ್ಬೇಕಾಗಿದೆ ಸರ್, ಅಧಿಕಾರಿಗಳು ನೋಟಿಸ್ನಾರು ಒಂದು ಅಂಟಿಸ್ಬೇಕು, ಹಿಂಗ್ ಗಿಡಂಗಿಲ್ಲ ಹೌದಪ್ಪ ಅಂತ, ಹೌದಪ್ಪ ಹಿಂಗ್ ಮಾಡ್ಬೇಕು ಅಂತವ ಒಂದ್ ನೋಟಿಸ್ನಾರ ಇಲ್ಲ ಯಾವ್ದಾರ ಒಂದು ಸಾರ್ವಜನಿಕರ ಸ್ಥಳ ನೋಡಿ ಸರ್. ಎತ್ತಿ ಸರ್, ಇಡೀ ಕಂಪ್ಲೀಟ್ ಎತ್ಬಿಡಿ ಸರ್, ಬೆಂಗಳೂರೇ ಸ್ವಚ್ಛ ಮಾಡ್ಬಿಡಿ ಸರ್, ನಾವು ಸುಮ್ನೆ ಕೊಡ್ತೀವಿ. ಗಲ್ಲಿ ಗಲ್ಲಿ ಎತ್ತಬೇಕು, ಇಲ್ಲ ಸಾಯ್ಬೇಕು ಸರ್. ಸರ್ಕಾರ ಹೆಸರು ಬರ್ಬಿಟ್ಟು ನಿಮ್ಮ ಹೆಸರು ಬರ್ಬಿಟ್ಟು ಎಲ್ಲರೂ ನ್ಯಾಯ ಕೊಡ್ಲಿಲ್ಲ ನಮ್ಗೆ ಅಂತ ಸಾಯ್ಬೇಕು ಅಷ್ಟೇ. ಇದನ್ನ ಬಿಟ್ರೆ ಗತಿ ಇಲ್ಲ ನಮ್ಗೆ. ಎತ್ತಿಸಿದ್ರೆ ಎಲ್ಲ ಒಕ್ಕಡಿಂದ ಎತ್ಬಿಡಿ ಸರ್. 10 ರೂಪಾಯಿ ಮುಟ್ಟಲ್ಲ, 40 ರೂಪಾಯಿ ಟೀ ಆದ್ರೆ ಮುಟ್ತೀರಾ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಲ್ಲ ಮೆಜೆಸ್ಟಿಕ್ ಯಾರು ನಿನ್ನೆ ರೆಫರ್ ಮಾಡಿದ್ರೆ ನೀವು ನಾವು ಅಡಿಗೆ ಮಾಡ್ತಾ ಇರ್ಲಿಲ್ಲ. ಇವತ್ತು ನನ್ಗೆ 22,000 ರೂಪಾಯಿ ರೇಷನ್ ಕಾರ್ಡ್ಸ್ ಕಟ್ಬೇಕು, ಇನ್ನ 9,900 ನಾನು ಗ್ಯಾಸ್ ಬಿಲ್ ಕಟ್ಬೇಕು. ಹೆಂಗ್ ಕಟ್ಲಿ ಸರ್ ನಾನು? ನೀವು ನಿನ್ನೆ ರೆಫರ್ ಮಾಡಿ ನಿನ್ನ ಬಂದು ವಾರ್ ಮಾಡ್ಬೇಕಾಗಿತ್ತು, ನಾವು ಆಗ್ತಾ ಇದ್ದಿಲ್ಲ, ಇವತ್ತು ರೆಡಿ ಮಾಡ್ತಾ ಇದ್ದಲ್ಲ ನಾವು. ಐಟಮ್ ಬೆಳಿಗ್ಗೆ ಬಂದ್ಬಿಟ್ಟು ತಂದ್ಬಿಟ್ಟು ಎತ್ಕೊಡಿ ಅಂತಂದ್ರೆ ಮಾಡಿ ಐಟಮ್ ಎಲ್ಲ ರೋಡಿ ಸುರಿಬೇಕು. ನಾನು ಸುರಿದ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿ ಗೊತ್ತಾಗತ್ತೆ ನಿಮ್ ಸರ್ಕಾರ. ನೋಟಿಸ್ನಾರು ಒಂದು ಜಾಗದಲ್ಲಿ ಅಂಟಿಸ್ಬೇಕಾಗಿದೆ ಸರ್, ಅಧಿಕಾರಿಗಳು ನೋಟಿಸ್ನಾರು ಒಂದು ಅಂಟಿಸ್ಬೇಕು, ಹಿಂಗ್ ಗಿಡಂಗಿಲ್ಲ ಹೌದಪ್ಪ ಅಂತ, ಹೌದಪ್ಪ ಹಿಂಗ್ ಮಾಡ್ಬೇಕು ಅಂತವ ಒಂದ್ ನೋಟಿಸ್ನಾರ ಇಲ್ಲ ಯಾವ್ದಾರ ಒಂದು ಸಾರ್ವಜನಿಕರ ಸ್ಥಳ ನೋಡಿ ಸರ್. ಎತ್ತಿ ಸರ್, ಇಡೀ ಕಂಪ್ಲೀಟ್ ಎತ್ಬಿಡಿ ಸರ್, ಬೆಂಗಳೂರೇ ಸ್ವಚ್ಛ ಮಾಡ್ಬಿಡಿ ಸರ್, ನಾವು ಸುಮ್ನೆ ಕೊಡ್ತೀವಿ. ಗಲ್ಲಿ ಗಲ್ಲಿ ಎತ್ತಬೇಕು, ಇಲ್ಲ ಸಾಯ್ಬೇಕು ಸರ್. ಸರ್ಕಾರ ಹೆಸರು ಬರ್ಬಿಟ್ಟು ನಿಮ್ಮ ಹೆಸರು ಬರ್ಬಿಟ್ಟು ಎಲ್ಲರೂ ನ್ಯಾಯ ಕೊಡ್ಲಿಲ್ಲ ನಮ್ಗೆ ಅಂತ ಸಾಯ್ಬೇಕು ಅಷ್ಟೇ. ಇದನ್ನ ಬಿಟ್ರೆ ಗತಿ ಇಲ್ಲ ನಮ್ಗೆ. ಎತ್ತಿಸಿದ್ರೆ ಎಲ್ಲ ಒಕ್ಕಡಿಂದ ಎತ್ಬಿಡಿ ಸರ್, ಮಾಡಿ ಫುಲ್ ಅಫಿಷಿಯಲ್ ಸಿಟಿ ಮಾಡ್ಬಿಡಿ, ಫಾರಿನ್ ಮಾಡ್ಬಿಡಿ. ಬರನಲ್ಲ ನಾವು ಫಾರಿಂಗ್ ಮಾಡ್ಬಿಟ್ಟು ಅಲ್ಲೇ ನಮ್ಗೆ ಏನಾರ ಒಂದು ಮಾಡ್ಕೊಡಿ. ಕಷ್ಟ ಬಂದ್ಬಿಡ್ತು, ಇಷ್ಟು ವರ್ಷ ಬರ್ಲಿಲ್ಲ ಸರ್. ನೋಡಿ ಸರ್, ನಾನು ಹೇಳ್ತೇನೆ, 1995ರಲ್ಲಿ GH ಪಾಟೀಲ್ CM ಆಗಿರ್ತಾರೆ ಸರ್. ಸೆಕೆಂಡ್ 96 ಅಲ್ಲಿ 2096ಕ್ಕೆ SM ಕೃಷ್ಣ ಅವ್ರು ಬಂದು ಬಿಗಿನ್ ಸಿಟಿ ಮಾಡ್ತು ಅಂತ ಹೇಳ್ತಾರೆ. ಅವ್ರು ಫುಟ್ಪಾತ್ ಕೈ ಹಾಕಲ್ಲ, ಫುಟ್ಪಾತ್ ಯಾರಿಗೂ ತೊಂದರೆ ಕೊಡಲ್ಲ. SM ಕೃಷ್ಣ ಬಂದಿದ್ದೀವಿ ಸರ್, ಅಲ್ಲೇ ರೂಮ್ ಹತ್ರ ಇದೆ ಸರ್. ತರ ಇನ್ನೆಲ್ಲ ತರ ತಂತಿಲ್ಲ, ಇಲ್ಲ ಬೇಕಾದ್ರೆ ಅಲ್ಲಿಂದ ವಿಡಿಯೋ ಕಳಿಸ್ತೀನಿ ಬೇಕಾದ್ರೆ ಸರ್. ಸರ್ ನೋಡಿ ಸರ್, ಆ ಕಾಲದಲ್ಲಿ ನಾವಿದ್ದುದೇ 4 ಜನ ಸರ್. ಈ ಪ್ರೆಸೆಂಟ್ ನೋಡಿ ಸರ್, ಎಲ್ಲಿಲ್ಲ ಅಂದ್ರೂ ಮೊನ್ನೆ ಸಾಯ್ಬಿಡ್ತಾ ಹೋದಾಗ 25 ಜನ ಇದ್ದೀವಿ ಸರ್, 25 ಜನ ಇದ್ದೀವಿ ಸರ್, ಇಲ್ಲ ಅಂತ ಹೇಳ್ಬಾರ್ದು. ಇದೇ ತರನೇ ಮೊನ್ನೆ ಏನೋ ಒಂದು ಪ್ರಾಬ್ಲಮ್ ಆದಾಗ ನಾವು ನಮ್ಮ ಸಾಹೇಬ್ರ ಹೋದಾಗ, ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಹೋದಾಗ ಅವರು ಆಯ್ತಪ್ಪ ನಾನು ಸಾಲ್ವ್ ಮಾಡಿ ಹೋಗಿ ಅಂತ ನಮ್ಮ ಸಾಲ್ವ್ ಮಾಡಿ ಕಳಿಸಿದ್ರು ಸರ್. ಅದೊಂದು 1 ಇಯರ್ 6 ತಿಂಗಳಿಂದಾನೆ. ಹೌದು, ಒಂದು ಟಾರ್ಗೆಟ್ ಪಟ್ಟೆ ಬಂದು ಜಾಗನ ಗೊತ್ತು ಮಾಡಿ ಇನ್ಸ್ಪೆಕ್ಟರ್ ಎಲ್ಲ ಬಂದು ನೋಡಪ್ಪ ಇದೇ ಕೆರೆಯಲ್ಲಿ ಇರ್ಬೇಕು ನೀವು. ಪಟ್ಟೆ ಎಲ್ಲ ಪಟ್ಟೆ ಎಲ್ಲ ಹೋಗಿದೆ ಸರ್. ಈಗ ಪಟ್ಟೆ ಎಲ್ಲ ಹೋಗಿದೆ, ವೈಟ್ ಪಟ್ಟೆ ಎಲ್ಲೋ ಕಲರ್ ವೈಟ್ ಪಟ್ಟೆ ಬನ್ನಿ ಸರ್, ಇರಿ, ಮುಂದಕ್ಕೆ ಬರಬೇಡಿ, ತೊಂದರೆ ಕೊಡಬೇಡಿ ಅಂತ ಸಾಹೇಬ್ರು ಹೇಳಿ ಕಳಿಸಿದ್ರು ಸರ್. ನಾವು ಆಯ್ತು ಅದ್ರ ಫಾಲೋ ಅಪ್ ಮಾಡಿದೀವಿ ನಾವು, ಇಲ್ಲ ಅಂತ ನಾವು ಹೇಳಲ್ಲ ಸರ್. ಸ್ವಲ್ಪ ನಮ್ಗೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ಇದಕ್ಕೇನೆಲ್ಲ ತೆಗ್ಸಿದಾರಲ್ಲ ಇನ್ನೊಂದು ಬಿಡಿ. ಇಲ್ಲ ಅದ್ರ ಸಿಟ್ಟಕ್ಕೆ ಹೆಂಗ್ ಮೇಡಮ್ ಇದು ಕೆಡಿಸ್ಕೊಬೇಡಿ. ನೀವೆಲ್ಲ ಶೂಟ್ ಮಾಡ್ತೀವಿ, ಮೇಲ್ಗಡೆ ಮಾಡ್ತೀರಾ ಕೆಳಗಡೆ ಮಾಡ್ತೀರಾ? ಅದು ಪರ್ಮಿಷನ್ ತಗೊಳ್ಳಿ ಸರ್. ನಿಮ್ಮ ಟಾಯ್ಲೆಟ್ಗೆ ಸಂಬಂಧಪಟ್ಟ ಇದೀನಿ ಆಲ್ರೆಡಿ. ಅದು ಕೂಡ ಪರ್ಮಿಷನ್ ಅಲ್ಲ, ಅದು ಕೂಡ ಕೊಡ್ತಾ ಇಲ್ವಲ್ಲ. ನಿಜ ಮಾತಾಡಿ ಅಷ್ಟೇ, ನಮ್ಮ ಹತ್ರ ಏನು ಮಾತಾಡ್ಬೇಡಿ.
ಈಗ ಏನು ಮಾತಾಡಬೇಡಿ ಸರ್ ದಯವಿಟ್ಟು. ನಿಮ್ ಟಾಯ್ಲೆಟ್ ಏನೋ ಪ್ರಾಬ್ಲಮ್ ಮಾಡ್ತಾ ಇಲ್ಲ, ನಿಮ್ಮ ಟ್ಯಾಂಕ್ ಏನೋ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಕೊಡ್ತೀವಿ ಅದನ್ನ ಒಂದ್ ಕಡೆ ಎತ್ತಿಟ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಬನ್ನಿ. ಎಲೆಕ್ಟ್ರಿಷಿಯನ್ ಸರಿ ಮೇಡಮ್ ಇವಾಗ ಕಾಂಗ್ರೆಸ್ ಬೇಡ, ಇವಾಗ ಇಲ್ಲ ಮೇಡಮ್. ಇವತ್ತು ಮೀಟಿಂಗ್ ಇತ್ತು, ನಮ್ದು ಮೀಟಿಂಗ್ ಇತ್ತು. BK ಪ್ರಸಾದ್ ಸಾಹೇಬ್ರ ಹತ್ರ ಮೀಟಿಂಗ್ ಇತ್ತು. ಕಾಂಗ್ರೆಸ್ ಹಂಗಾಗಿ ಯಾವುದು ಈಗ ನಿಮ್ದು ಇಲ್ಲಿ ನಿಮ್ಗೆ ಸಂಬಂಧಪಟ್ಟಿದ್ದಂತ ಇದು ನಿಮ್ ಟೆಂಡರ್ ಇರುವಂತ. ಹೌದೌದು, ಟಾಯ್ಲೆಟ್ ಪೌರ ಕಾರ್ಮಿಕರ ಅವಲಂಬಿತರು ಸರ್. ನಾವು ಪೌರ ಕಾರ್ಮಿಕರ ಅವಲಂಬಿತರಲ್ಲಿ ನಾವು ಕಟ್ಕೊಂಡಿರುವಂತದ್ದು. ಹೆಚ್ಚುವರಿಯಾಗಿ ಏನಿಲ್ಲ ಸರ್. ಇವಾಗ ಇದಕ್ಕಿಂತ ಮುಂಚೆ ಸರ್ ಸ್ವಲ್ಪ ದಯವಿಟ್ಟು ಇದಕ್ಕಿಂತ ಮುಂಚೆ ಈ ಟಾಯ್ಲೆಟ್ಸ್ ಕಟ್ಟೋಕ್ಕಿಂತ ಮುಂಚೆ ಎಲ್ಲ ಟಾಯ್ಲೆಟ್ ಕಟ್ಟಿದ್ರು ಕೂಡ ರಾತ್ರಿ ಹೊತ್ತು ಆದ್ರೆ ಸಾಕು ಇಲ್ಲೇ ರಿಸರ್ಚ್ ಮಾಡೋದು ಎಲ್ಲ ತೊಂದರೆಗಳಾಗ್ತಿತ್ತು. ಎಲ್ಲ ಇದಾಗ್ತಾ ಇರೋದ್ರಿಂದ ಇಲ್ಲೇ ಒಂದು ಚಿಕ್ಕದು ಇದ್ ಮಾಡ್ಕೊಂಡ್ರೆ ಯಾರೊಬ್ರು ಇದ್ ಮಾಡಲ್ಲ ಅನ್ನೋ ಟೈಪ್ಗೆ ಒಂದು ಇದರಿಂದ ನಾವು ಅದ್ ಮಾಡ್ಕೊಂಡಿದ್ದು ಕೂಡ. ಯಾವ್ದು ಅಲ್ಲ, ಅಂಗಡಿಗೆ ಯಾರಿಗೂ ಕೊಟ್ಟಿಲ್ಲ ಸರ್, ನಾವೇ ಮಾಡ್ತಾ ಇರೋದು. ಯಾವ್ದು ಏನಿಲ್ಲ ಸರ್, ಮಾಮೂಲಿಯಾಗಿ ಏನು ಇವಾಗ ಅಲ್ಲಿ ಅಂಗಡಿ ಚಿಕ್ಕದಾಗಿ ಮಾಡ್ಕೊಂಡ್ರೆ ಯಾವ್ದೇ ತೊಂದರೆ ಇರಲ್ಲ. ಅಲ್ಲ ತಪ್ಪಲ್ವಾ? ಪಬ್ಲಿಕ್ ಟಾಯ್ಲೆಟ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಅಂಗಡಿ ಕಟ್ಟೋ ತಪ್ಪಲ್ವಾ? ಇವಾಗ ಮಾತಿಗೆ ಸರ್ ಅಲ್ಲೇ ರಿಸರ್ಚ್ ಮಾಡ್ತಾ ಇದ್ರೆ ಎಲ್ಲ ಇದ್ ಮಾಡ್ತಾ ಇದ್ರೆ ಅದು ತಪ್ಪಲ್ವಾ? ಈಗ ನೀವು ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅಲ್ವಾ? ಈಗ ಹಂಗಾರೆ ಮೇಡಮ್ ಸರ್ ಈಗ ನಿಮ್ದೇ ಸರ್ಕಾರ ತೆಗೆದುಕೊಂಡಿರೋಂತ ತೀರ್ಮಾನ, ಅದಕ್ಕೆ ಕಾಂಗ್ರೆಸ್ನವ್ರದೇ ವಿರೋಧ ಇದೆಯಾ? ಯಾವ್ದು ಅದ್ರ ಬಗ್ಗೆ ದೊಡ್ಡವ್ರು ಮಾತಾಡ್ಕೊಂತಾರೆ ಸರ್. ಇವಾಗ ನಮಗಂತೂ ಅದು ಏನಿದೆಯೋ ಅದು ಇದ್ ಮಾಡಿ ವೆಕೆಟ್ ಮಾಡ್ಬೇಕಾ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಷ್ಟೇ. ನಾನು ಇವಾಗ ಟ್ಯಾಂಕ್ ಅಲ್ಲಿ ಸಿಂಟೆಕ್ಸ್ ಎಲ್ಲ ಇದೆ, ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ರೆ ಹೇಗೆ ಅನ್ನೋ ಟೈಪ್ ನಮಗೆ ಸಮಸ್ಯೆ. ತಗೊಳಕ್ ಪರ್ಮಿಷನ್ ಕೊಟ್ಟಿರಲ್ಲ, ಈಗ ಟೈಮ್ ಕೊಟ್ಟಿರೋ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಈ ಗೋಡೆ ಏನಿದೆ ಇಲ್ಲಿ ತನಕ ನಾವು ಪರ್ಮಿಷನ್ ಅನ್ನ ಕೊಟ್ಟಿದ್ವಿ. ಇವರು ಅನಧಿಕೃತವಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಆಯ್ತು ಫೈನ್, ನೀವ್ ಹೇಳುವಂತ ಪ್ರಕಾರ ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ರು, ಇನ್ನೊಂದು ಆಗ್ತಾ ಇತ್ತು, ನೀವು ಕಟ್ಕೊಂಡಿದ್ರೆ ಆಯ್ತು, ನ್ಯೂಸೆನ್ಸ್ ಜಾಸ್ತಿ ಇತ್ತು, ಕಟ್ಕೊಂಡಿದ್ರೆ ಕಟ್ಕೊಂಡ್ರ ಪ್ರದೇಶಕ್ಕೆ ಹೇಗೆ ನೀವು ಅಲ್ಲಿ ಕಮರ್ಷಿಯಲ್ ಆಗಿ ಬೇರೆ ಅಂಗಡಿಗಳನ್ನ ನೀವು ಮಾಡ್ಕೊಟ್ರಿ? EPMP ಅಥವಾ GB ಆ ಸಂದರ್ಭದಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದ್ದ ಅಧಿಕಾರಿಗಳ ಗಮನಕ್ಕೆ ನೀವು ತಂದಿದ್ರ? ಪರ್ಮಿಷನ್ ಏನಾದ್ರು ಲೆಟರ್, ಯಾಕಂದ್ರೆ ಇರುವಂತ ಅಂಗಡಿಗಳಿಗೆ ಪರ್ಮಿಷನ್ ಲೆಟರ್ ಗಳನ್ನ ಕೊಟ್ಟಿದ್ದಾರೆ, ಒಂದಷ್ಟು ಪರ್ಮಿಷನ್. ನಿಮ್ಗೆ ಇಲ್ಲಿ ಇತ್ತ ಅನ್ನುವಂಥದ್ದು ಡೌಟ್ ಏನಿಲ್ಲ ಸರ್, ಆತರ ಪರ್ಮಿಷನ್ ಇಲ್ಲ. ನಾವೇ ಪರ್ಮಿಷನ್ ಇರ್ಲಿಲ್ಲ. ಹೌದು, ಬಟ್ ನೀವೇ ನಿಯಮ ಉಲ್ಲಂಘನೆ ಆಗಿತ್ತು. ನಿಯಮ ಉಲ್ಲಂಘನೆ ಅಂದ್ರೆ ಇದೇ ಮೈನ್ ಏನು ಒಂದು ರಿಸರ್ಚ್ ಹೋಗ್ತಾರೆ, ಇದ್ ಮಾಡ್ತಾರೆ, ಕ್ಲೀನ್ನೆಸ್ ನೀಟ್ನೆಸ್ ಇರ್ಬೇಕು. ಅಡ್ಡಿ ಇಲ್ಲ, ಕಮರ್ಷಿಯಲ್ ಆಗಿ ನೀವು ಮಾಡ್ಕೊಂಡಿರೋ ವಿಚಾರ ಇಲ್ಲಿ ವಿರೋಧ ಆಗ್ತಾ ಇರೋದು, ತೆರವು ಮಾಡ್ತಾ ಇರೋದು, ಅದು ಹಾಗಾಗಿ ನಿಯಮ ಉಲ್ಲಂಘನೆ ಆಗಿತ್ತು. ಆದ್ರೆ ಸರ್ ಒಂದು ಮಾತ್ರ ನಿಜ, ಇಲ್ಲಿ ಈ ಟಾಯ್ಲೆಟ್ ಕಟ್ಟೋಕ್ಕಿಂತ ಮುಂಚೆಯಿಂದ ಕೂಡ ಇದು ಏನಿದೆ AC ಟಾಯ್ಲೆಟ್ ಮುಂಚೆಯಿಂದ ಒಂದು ನಿಮಿಷ ಸರ್ ಮಾತಾಡೋದು ಬಿಡಿ. ಇಷ್ಟು ದಿನ ಇದ್ದಂಥ ಸರ್ಕಾರಗಳು, ಇಷ್ಟು ದಿನ ಇದ್ದಂಥ ಅಧಿಕಾರಿಗಳು ನೆಟ್ಟಕ್ಕೆ ಕೆಲಸ ಮಾಡಿದ್ದಿದ್ರೆ ಇವತ್ತು ಈ ರೀತಿ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸೋದು, ಗಲಾಟೆ ಆಗೋದು ಇದು ಯಾವುದು ನಡೀತಾನೆ ಇರಲಿಲ್ಲ. ಪಾಪ ಅವರೇ ಹೇಳಿದ್ರು 30 ವರ್ಷಗಳಿಂದ ಇಲ್ಲಿ ಅಂಗಡಿ ಹಾಕೊಂಡಿದೀವಿ, ಇಲ್ಲಿ ತನಕ ಯಾರೂ ಬಂದ್ ಕೇಳಿಲ್ಲ ಅಂತ ಹೇಳಿ. ಇಲ್ಲಿ ತನಕ ಯಾರೂ ಬಂದ್ ಕೇಳಿಲ್ಲ ಅಂತಂದ್ರೆ ಅಷ್ಟು ಗಾಢ ನಿದ್ದೆಯಲ್ಲಿದ್ರು ಅಧಿಕಾರಿಗಳು ಅಂತ. ಹಣ ತಗೊಂಡು ವಸೂಲಿ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು. ಈಗ ಕೃಷ್ಣಬೈರೇಗೌಡರ ಎಂಟ್ರಿ ಆದಂತಹ ನಂತರದಲ್ಲಿ ಫುಟ್ಪಾತ್ ನ ತೆರವು ಮಾಡಬೇಕು ಅಟ್ಲೀಸ್ಟ್ ಕೆಲವು ಭಾಗಗಳಲ್ಲಿ ಎನ್ನುವಂತಹ ತೀರ್ಮಾನಕ್ಕೆ ಬದಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಾಚರಣೆ 5 ನಗರ ಪಾಲಿಕೆ ವ್ಯಾಪ್ತಿಗಳ ಭಾಗಗಳಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ ಪ್ರಮುಖ ರಸ್ತೆಗಳಿದ್ದಾವೋ, ಎಲ್ಲೆಲ್ಲಿ ಈ ಫುಟ್ಪಾತ್ ಕವರ್ ಮಾಡಿರೋದ್ರಿಂದ ಪಾದಚಾರಿಗಳಿಗೆ ಕಷ್ಟ ಆಗ್ತಾ ಇದೆಯೋ, ಎಲ್ಲೆಲ್ಲಿ ವಾಹನ ಸವಾರರಿಗೆ ಕಷ್ಟ ಆಗ್ತಾ ಇದೆಯೋ ಅಂಥ ಜಾಗದಲ್ಲಿ ಆದ್ಯತೆಯಾಗಿ ತಗೊಂಡು, ಪ್ರಯಾರಿಟಿಯಾಗಿ ತಗೊಂಡು ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ GBA ಅಧಿಕಾರಿಗಳು ಮಾಡ್ತಿದ್ದಾರೆ. ಅತಿ ಹೆಚ್ಚಾಗಿ ಪಾದಚಾರಿಗಳ ಸಾವು ಬೆಂಗಳೂರಿನಲ್ಲೂ ಕೂಡ ಸಂಭವಿಸ್ತಾ ಇದೆ. ಅಪಘಾತ ಸಂಭವಿಸಿ ಯಾಕೆ ಅಂತಂದ್ರೆ ನಡ್ಕೊಂಡು ಹೋಗೋದಕ್ಕೆ ಫುಟ್ಪಾತ್ಗಳೇ ಇಲ್ಲ. ಆ ಫುಟ್ಪಾತ್ಗಳ ಮೇಲೆ ಈ ರೀತಿ ಅಂಗಡಿಗಳನ್ನ ಕಟ್ಕೊಳ್ಳಲಾಗಿದೆ. ಅಧಿಕಾರಿಗಳು ಪ್ರತಿನಿತ್ಯ ಇದನ್ನ ಮಾನಿಟರ್ ಮಾಡಿ ಹೀಗಾಗದೇ ಇರೋ ರೀತಿ ತಡೆದಿದ್ದಿದ್ರೆ ಈ ರೀತಿ ಒತ್ತುವರಿ ತೆರವು ಮಾಡುವಂತಹ ಕಾರ್ಯಾಚರಣೆ ಮಾಡುವಂತಹ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಸರಿ, ಈಗ ಹೋಗಿದೆ, ಮಾಡಿದಂತಹ ಎಡವಟ್ಟನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನ. ಆದ್ರೆ ಏಕಾಏಕಿ ಅಂಗಡಿ ಮಾಲೀಕರ ತೆರವಿಗೆ ಮುಂದಾದಂತಹ ಸಂದರ್ಭದಲ್ಲಿ ಅವರಿಂದ ಆಕ್ರೋಶ, ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದನ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಹೋಗ್ತಾರೆ, ಲೈವ್ ರಿಪೋರ್ಟ್ ಅನ್ನ ನೀಡ್ತಾ ಹೋಗ್ತಾರೆ. ಚಂದನ, 30 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಇಲ್ಲಿ ತನಕ ಯಾರು ಬಂದು ಪ್ರಶ್ನೆ ಮಾಡಲಿಲ್ಲ, ಈಗ ಏಕಾಏಕಿ ಬಂದು ತೆರವು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನ ಅಂಗಡಿ ಮಾಲೀಕರು ಹೇಳ್ತಾರೆ ಅಂತಂದ್ರೆ, ನಂಗೆ ಅಂಗಡಿ ಮಾಲೀಕರಿಗಿಂತ ಹೆಚ್ಚಾಗಿ ಇಷ್ಟು ದಿನ ಗಾಢ ನಿದ್ದೆಯಲ್ಲಿ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ವರ್ತಿಸಿದ್ರಲ್ಲ ಅಧಿಕಾರಿಗಳು, ಅವ್ರ ಮೇಲೆ ನಾವು ಆಕ್ರೋಶ ಪಡ್ಕೊಳ್ಬೇಕು ಅಂತ ಅನ್ಸುತ್ತೆ.
ಫೈನಲಿ ಕಾರ್ಯಾಚರಣೆಗಿಳಿದಿದ್ದಾರೆ. ಈಗ ಅಂಗಡಿ ಮಾಲೀಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಎಂದಾಗ ಏಕಾಏಕಿ ಅವರನ್ನ ತಳ್ಳಕ್ಕಂತೂ ಸಾಧ್ಯ ಇಲ್ಲ. ಹೇಗೆ ಕನ್ವಿನ್ಸ್ ಮಾಡ್ಲಾಗ್ತಾ ಇದೆ? ನೋಟಿಸ್ ಏನಾದ್ರೂ ಕೊಡ್ಲಾಗಿತ್ತಾ? ಏನ್ ಹೇಳ್ತಿದ್ದಾರೆ ಅಂಗಡಿ ಮಾಲೀಕರು? ಅಧಿಕಾರಿಗಳ ವರ್ಷನ್ ಏನು? ಚಂದನ. ಎಕ್ಸಾಕ್ಟ್ಲಿ ವಿದ್ಯಾ, ಸದ್ಯ ನಾನೀಗ ಮೆಜೆಸ್ಟಿಕ್ ನಲ್ಲಿದ್ದೀನಿ. ಮೆಜೆಸ್ಟಿಕ್ ನ ಬಸ್ ಸ್ಟಾಪ್ ಪಕ್ಕದಲ್ಲಿರುವಂತಹ ಜಾಗದಲ್ಲಿದ್ದೀನಿ. ಅಂದ್ರೆ ಇಲ್ಲಿ ಕಳೆದ 30 ವರ್ಷಗಳಿಂದ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಒಂದು ಟಿಫಿನ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿದ್ರು. ಅದನ್ನ ತೆರವು ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂತದ್ದು ಸದ್ಯ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಹೋಗಬಹುದು. ಅಂದ್ರೆ ಇವ್ರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಬಿಬಿಎಂಪಿ ಶೌಚಾಲಯ ಇತ್ತು, ಸಾರ್ವಜನಿಕರ ಬಳಕೆಗೆ ಶೌಚಾಲಯ ಇತ್ತು. ಆ ಶೌಚಾಲಯ ಗೋಡೆಗೆ ಅಟ್ಯಾಚ್ ಮಾಡಿ ಈ ಟಿಫಿನ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿದಂತದ್ದು. ಅಂದ್ರೆ ಪಕ್ಕದಲ್ಲಿ ಶೌಚಾಲಯ ಇತ್ತು, ಅದ್ರ ಪಕ್ಕ ಟಿಫಿನ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಬಿಬಿಎಂಪಿಯಿಂದ ಅಂದ್ರೆ ಜಿಬಿಎ ಇಂದ ಲೈಸೆನ್ಸ್ ಕಾರ್ಡ್ ಕೂಡ ಕೊಟ್ಟಿದ್ರು ಅನ್ನುವಂತ ಆರೋಪವನ್ನ ಅಂಗಡಿ ಮಾಲೀಕರು ಮಾಡ್ತಾ ಇರುವಂತದ್ದು. ಆದ್ರೆ ಅಧಿಕಾರಿಗಳು ನಾವು ತೆರವನ್ನ ಮಾಡಲೇಬೇಕು, ಯಾಕಂದ್ರೆ ಜುಲೈ 1ರವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು, ಆ ಮಾಹಿತಿಯನ್ನ ಕೂಡ ಕೊಡಲಾಗಿತ್ತು. ಆದ್ರೂ ಕೂಡ ನೀವು ತೆರವನ್ನ ಮಾಡಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿ ನಾವು ತೆರವು ಮಾಡೇ ಮಾಡ್ತೀವಿ ಅನ್ನುವಂತಹ ಪಟ್ಟನ್ನ ಹಿಡಿದು ಈಗ ಸದ್ಯಕ್ಕೆ ಅಂಗಡಿಯನ್ನ ಕಂಪ್ಲೀಟ್ ಆಗಿ ತೆರವು ಮಾಡ್ತಾ ಇರುವಂತದ್ದು ವಿದ್ಯಾ. ಅಂದ್ರೆ ಮತ್ತೊಂದ್ ಕಡೆ ಅಂಗಡಿ ಮಾಲೀಕರು ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಈ ಭಾಗದಲ್ಲಿ ನೀವು ಅಂದ್ರೆ ವಿಪರೀತ ತೊಂದರೆ ಆಗ್ತಾ ಇತ್ತು, ಅದಕ್ಕಾಗಿ ನಾವು ಲೈಸೆನ್ಸ್ ಕಾರ್ಡ್ ಅನ್ನ ಕೊಟ್ಟಿದ್ವಿ, ನಮಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿಲ್ಲದೆ ಅಥವಾ ಮುಂಚೆನೆ ನಮಗೆ ಇನ್ಫಾರ್ಮ್ ಮಾಡದೆ ಏಕಾಏಕಿ ಬಂದು ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಇದನ್ನೇ ನಂಬ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಜಿಬಿಎ ಅಧಿಕಾರಿಗಳು ಪಟ್ಟಿ ಹಿಡಿದು ಕೂತಿದ್ರು. ಅಂದ್ರೆ ನಾವು ಇಲ್ಲ ತೆರವು ಮಾಡಲೇಬೇಕು ಅನ್ನುವಂತಹ ಒಂದು ಮೇರೆಗೆ ತೆರವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿನ ವಿಪರ್ಯಾಸವನ್ನ ನಾವು ಗಮನಿಸಿದಾಗ ಟಾಯ್ಲೆಟ್ ಪಕ್ಕದಲ್ಲಿ ಟಿಫಿನ್ ಸೆಂಟರ್ ಅನ್ನ ಇಟ್ಟು ಆ ಒಂದು ಹೈಜಿನ್ ಅನ್ನ ಮೇಂಟೈನ್ ಮಾಡದೆ ಇಷ್ಟು ವರ್ಷ ಅವರು ಸಾರ್ವಜನಿಕರಿಗೆ ಉಪಹಾರವನ್ನ ಸರ್ವ್ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಇಲ್ಲಿನ ಸಿಚುಯೇಷನ್ ಅನ್ನ ಗಮನಿಸಿದ್ರೆ ಅಂದ್ರೆ ಸದ್ಯಕ್ಕೆ ಈಗ ಇಷ್ಟು ಡಿಲೇ ಯಾಕೆ ಅಂತ ನಾವು ಕೇಳಿದ್ರಲ್ಲ ವಿದ್ಯಾ, ಖಂಡಿತ ಹೌದು, ಅದನ್ನು ಕೂಡ ಪ್ರಶ್ನೆ ಮಾಡಬೇಕು. ಲೈಸೆನ್ಸ್ ಕಾರ್ಡ್ ಅನ್ನ ಕೊಟ್ಟಿದ್ಯಾರು ಇವರಿಗೆ? ಅಂದ್ರೆ ಫುಟ್ಪಾತ್ ನಲ್ಲಿ ಟಿಫಿನ್ ಸೆಂಟರ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ಯಾರು ಅನ್ನುವಂತ ತನಿಖೆ ಕೂಡ ಆಗಬೇಕು. ಅಂದ್ರೆ ಇಷ್ಟು ವರ್ಷಗಳ ಡಿಲೇ ಬೇಕಾಯ್ತಾ ಇದನ್ನ ತೆರವು ಮಾಡೋದಕ್ಕೆ? ಇಷ್ಟು ದಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರುವಂತದ್ದು. ಅಂದ್ರೆ ಈಗ ಏಕಾಏಕಿ ಬಂದು ನೀವು ತೆರವು ಮಾಡೋದಕ್ಕಿಂತ ಇಷ್ಟು ವರ್ಷಗಳಲ್ಲೇ ನೀವು ಬಂದು ತೆರವು ಮಾಡಿದ್ರೆ ನಿಯಮವನ್ನ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಸದ್ಯ ಲೇಟ್ ಆದ್ರೂ ಕೂಡ ಕೊನೆಗೂ ಜಿಬಿಎ ಅಧಿಕಾರಿಗಳು ನಾವು ತೆರವು ಮಾಡೇ ಮಾಡ್ತೀವಿ ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಸದ್ಯ ಈಗಲೂ ಕೂಡ ಮಾತಿನ ಜಟಾಪಟಿ ನಡೀತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಅಂಗಡಿ ಮಾಲೀಕರು ನಮಗೆ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ಇಟ್ಕೊಂಡಿದ್ವಿ, ಅದನ್ನ ನಮಗೆ ಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಆ ಮಾತನ್ನು ಕೂಡ ಕೇಳೋದಕ್ಕೆ ಜಿಬಿಎ ಅಧಿಕಾರಿಗಳು ರೆಡಿ ಇಲ್ಲ. ನಾವು ಫುಟ್ಪಾತ್ ಅನ್ನ ತೆರವು ಮಾಡ್ತೀವಿ, ಫುಟ್ಪಾತ್ ಇರೋದು ಸಾರ್ವಜನಿಕರಿಗೆ ನಿಮ್ಮ ಅಂಗಡಿ ವ್ಯಾಪಾರ ಮಾಡೋದಕ್ಕಲ್ಲ, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ವ್ಯಾಪಾರಸ್ಥರ ಮಾತಿಗೂ ಕೂಡ ಕಿಮ್ಮತ್ತನ್ನ ಕೊಡದೆ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು ವಿದ್ಯಾ. ರೈಟ್ ಚಂದನ, ಯಾರೋ 100 ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸಾವಿರಾರು ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗೋ ರೀತಿ ಅದನ್ನ ಹಾಗೆ ಬಿಟ್ರೆ ಅದು ಇವತ್ತಲ್ಲ ನಾಳೆ ಮತ್ತೊಂದು ದುರಂತಕ್ಕೆ ಕಾರಣ ಆಗ್ಬಿಡುತ್ತೆ. ಸದ್ಯ ಫೈನಲಿ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ ಜಿಬಿಎ. ಆದ್ರೆ ಇದು ಆರಂಭ ಶೂರತ್ವ ಮಾತ್ರ ಆಗದೇ ಇದ್ರೆ ಸಾಕು. ನನಗೆ ನೀರು ಇಂಪಾರ್ಟೆಂಟ್, ಇರ್ಗುರು ನೀರು ಇಂಪಾರ್ಟೆಂಟ್ ನನಗೆ. ಏನು ತಗೊಂಡು ಸಿಕ್ಕಲ್ಲ, ಸಿಕ್ಬಿಟ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.